He's on in front of the mid wicket. What a beautiful catch from Naveen. ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. 2025-26ನೇ ಸಾಲಿನ ಅಂತರ್ ಕಂಪನಿಗಳ ಕ್ರೀಡಾಕೂಟ ಉದ್ಘಾಟನೆ. ಹೆಸ್ಕಾಂ, ಸೆಸ್ಕಾಂ, ಜೆಸ್ಕಾಂ, ಬೆಸ್ಕಾಂ, ಮೆಸ್ಕಾಂ, ಕೆಪಿಟಿಸಿಎಲ್ ತಂಡಗಳು ಭಾಗಿ. ಹುಬ್ಬಳ್ಳಿ ಮಾರ್ಚ್ 11, 2026. ಎಲ್ಲರೂ ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು. ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ಕೆಲಸದ ಒತ್ತಡ ಮರೆತು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಹೆಸ್ಕಾಂ ಮುಖ್ಯ ಅಭಿಯಂತರರು ಆದ ಕ್ರೀಡಾ ಸಮಿತಿಯ ಅಧ್ಯಕ್ಷ ದೀಪಕ್ ಬಿ ಕಾಮತ್ ಅವರು ಹೇಳಿದರು. ಹೆಸ್ಕಾಂ ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ್ ಅವರು ಕ್ರೀಡಾಪಟುಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕೆಪಿಟಿಸಿಎಲ್ ಸೇರಿ ಒಟ್ಟು 5 ಸಂಸ್ಥೆಗಳಿವೆ. ನಮ್ಮದು ಹೆಸ್ಕಾಂ ಮತ್ತು ಕೆಪಿಟಿಸಿಎಲ್. ಅವುಗಳನ್ನು ಡಿಸೆಂಬರ್ದಲ್ಲಿ ನಾವು ನಮ್ಮ ಕಂಪನಿ ಮಟ್ಟದಲ್ಲಿ ಆಡಿಸಿ ಒಟ್ಟು 37 ಪುರುಷರಿಗಾಗಿ 37 ಆಟ, ಅದು ಯೋಗ ಸೇರಿ ಎಲ್ಲ ಒಳಾಂಗಣ ಹೊರಾಂಗಣ ಆಟಗಳು. ಆಮೇಲೆ ಮಹಿಳೆಯರಾಗ 13 ಆಟಗಳನ್ನು ಆಡಿಸಿ ಅದ್ರ ಪ್ರತಿಭಾನ್ವಿತರನ್ನು ಸಿಲೆಕ್ಟ್ ಮಾಡಿ ಬೇರೆ ಬೇರೆ ಕಂಪನಿಗಳನ್ನು ಅದನ್ನು ಅಂತರ್ ಕಂಪನಿ ಅಂದರೆ ರಾಜ್ಯ ಮಟ್ಟದ ಇದನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಈ ನಮ್ಮ ಕಂಪನಿಯ ಇದಕ್ಕೆ ಜವಾಬ್ದಾರಿಗೆ 4 ಕ್ರೀಡೆಗಳು ಬಂದಿದ್ದಾವೆ. ಕ್ರಿಕೆಟ್, ಹಾಕಿ, ಫುಟ್ಬಾಲು, ಬಿಲಿಯರ್ಡ್ಸು. ಇದರ 4ನ್ನ ನಾವು ಇವತ್ತಿಗೆ ಉದ್ಘಾಟನೆ ಮಾಡಿದ್ದೇವೆ, ಆಡಿಸ್ತಾ ಇದ್ದೇವೆ. ರಾಜ್ಯದ ವಿವಿಧ ಭಾಗಗಳಿಂದ ವಿವಿಧ ಕಂಪನಿಗಳಿಂದ ಒಟ್ಟು ಸುಮಾರು 350 ಕ್ರೀಡಾಪಟುಗಳು ಬಂದಿದ್ದಾರೆ. ಹಾಗಾಗಿ ಇದು ಕ್ರಮಕ್ಕೆ ತಾವೆಲ್ಲ ಬಂದಿದ್ರೆ ಉದ್ಘಾಟನೆ ಆಗಿದೆ. ಇದು 3 ದಿನ ನಡೀತದೆ, ಇವತ್ತೇ ನಾಳೆ ನಾಡಿದ್ದು 11, 12, 13ನೇ ತಾರೀಕು. ಆನಂತರ ನಾವು ಬಹುಮಾನವನ್ನು ಘೋಷಣೆ ಮಾಡಿ ಅವರನ್ನ ಸ್ಟೇಟ್ ಲೆವೆಲ್ ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಅನ್ನ ಬಹುಮಾನ ಕೊಡ್ತೀವಿ. ಜನರಲ್ ಸೆಕ್ರೆಟರಿ ಆಫ್ ದ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಸ್ಪೋರ್ಟ್ಸ್ ಆರ್ಗನೈಸೇಷನ್. ಅದರಲ್ಲಿ ನಮಗೆ 5 ಎಸ್ಕಾಮ್ಗಳಿದ್ದೀವಿ, 5 ಎಸ್ಕಾಮ್ ಸ್ಪೋರ್ಟ್ಸ್ ಕಮಿಟೀಸ್ ಇದ್ದಾರೆ. ಇವತ್ತಿನ ದಿನ ಹುಬ್ಳಿ ಕಂಪನಿ ಅವರು ಹೆಜ್ಜೆ ಇಟ್ಟು ದೇ ಆರ್ಗನೈಸ್ ಹುಬ್ಳಿ ಸ್ಪೋರ್ಟ್ಸ್ ಮೀಟ್ ಫಾರ್ 4 ಗೇಮ್ಸ್. ಅದಕ್ಕೆ ಅವ್ರಿಗೆ ನಮಗೆ ತುಂಬ ಆಭಾರಿ ಆಗಿದ್ವಿ. ಇದನ್ನು ನಾವು ಜನರಿಗೆ ಸಂದೇಶ ಹೇಳಬೇಕಾಗಿದೆ ಅಂದರೆ, ನಮ್ಮ ಕೆಪಿಟಿಸಿಎಲ್ ಎಸ್ಕಾಮ್ ಎಂಪ್ಲಾಯೀಸು ನಿಮ್ಮ ಮನೆಗೆ ಬೆಳಕು ಕೊಡೋರು, ದೀಪ ಹಚ್ಚೋರು. ಆದ್ದರಿಂದ ಅವ್ರನ್ನ ದಯವಿಟ್ಟು ಅವ್ರಿಗೆ ಗೌರವ ಕೊಡಿ. ನಾವು ಸ್ಪೋರ್ಟ್ಸ್ ಮೂಲಕದಿಂದ ನಾವು ಒಂದು ಸಂದೇಶ ಕಳಿಸ್ತಾ ಇರೋದು ಏನಂದರೆ, ನಾವು ಶಿಸ್ತರ ಸಿಪಾಯಿಗಳಿದ್ದೀವಿ, ನಿಮಗೆ ಅದೇ ರೀತಿ ಸೇವೆ ಮಾಡ್ತೀವಿ. ನಮ್ಮ ಎಂಪ್ಲಾಯೀಸ್ನ ಅದೇ ರೀತಿ ನಿಮ್ಮ ಕಡೆಯಿಂದ ನಿಮ್ಮದು ಪ್ರೀತಿ ವಿಶ್ವಾಸ ಬೇಕು. ನಿಮಗೆ ಅದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಕೊಡ್ತೀವಿ ಅಂತ ಹೇಳಿ ಈ ಮಾತು ಮುಗಿಸ್ತೀವಿ. ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮತೆಯಿಂದ ಇವತ್ತಿನ ದಿವಸ ನಾವು 4 ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೇವೆ. ಇದು ನಮ್ಮ ಕವಿಪ್ರೇರಣಿ ಕ್ರೀಡಾ ಸಂಸ್ಥೆಯ ಒಂದು ಮಾರ್ಗದರ್ಶಿನಿಯಂತೆ ಕವಿಪ್ರೇರಣಿ ಕ್ರೀಡಾ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮೈಕಲ್ ವಾಷಿಂಗ್ಟನ್ ಸರ್ ಅವರು ಕಳೆದ ಬಾರಿ ಒಂದು ಸೂಚನೆಗಳನ್ನು ನೀಡಿದರು. ನೀವು ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಒಂದು 4 ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಬೇಕು. ಅದರಲ್ಲಿ ಬಹುಮುಖ್ಯವಾಗಿ ಹಾಕಿ, ಫುಟ್ಬಾಲ್, ಕ್ರಿಕೆಟ್ ಅಂಡ್ ಬಿಲಿಯರ್ಡ್ಸ್ ಇವು 4ಗಳನ್ನ ನಾವು ಹೆಸ್ಕಾಂ ವ್ಯಾಪ್ತಿಯಲ್ಲಿ ಇವಾಗಲೇ ನಾವು ಉದ್ಘಾಟನೆ ಸಮಾರಂಭಗಳಲ್ಲಿ ನಾವು ಮಾತಾಡಿದ್ದೀವಿ. ಇದರಲ್ಲಿ 5 ಕಂಪನಿಗಳು ಜಾಯ್ನ್ ಆಗ್ತವೆ. ಮೊದಲನೇದಾಗಿ ಬೆಸ್ಕಾಂ, ಎಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಹಾಗೂ ಹುಬ್ಬಳ್ಳಿ ಕಂಪನಿ ಆತಿಥ್ಯ ವಹಿಸ್ತಿದೆ. ಈಗಾಗಲೇ ನಾವು ಕ್ರೀಡೆಗಳನ್ನು, ಎಸ್ಪೆಷಲಿ ಕ್ರಿಕೆಟ್ ಅನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ರಾಜನಗರ ಮೈದಾನದಲ್ಲಿ ನಾವು ಆಡಿಸ್ತಾ ಇದ್ದೀವಿ. ಕಳೆದ ಬಾರಿ ಜಮ್ಮು ಕಾಶ್ಮೀರ ಹಾಗೂ ಕರ್ನಾಟಕ ಪಂದ್ಯ ರಣಜಿ ಫೈನಲ್ ನಡೆದಿತ್ತು. ಅದೇ ರೀತಿಯಾಗಿ ಇನ್ನೊಂದು ಪಂದ್ಯನ ಕರ್ನಾಟಕ ಜಿಮ್ಖಾನಾ ಮೈದಾನ ಅಸೋಸಿಯೇಷನ್ ನಲ್ಲಿ ನಡೆಸ್ತಾ ಇದ್ದೀವಿ. ಹಾಗೆ ಫುಟ್ಬಾಲ್ ಪಂದ್ಯವನ್ನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕಿಮ್ಸ್ ಆವರಣದಲ್ಲಿ ಕೂಡ ಫುಟ್ಬಾಲ್ ಆಡಿಸ್ತಾ ಇದೆ. ಅದೇ ರೀತಿಯಾಗಿ ನಂತರ ಹಾಕಿಯನ್ನ ನಾವು ಯಂಗ್ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಗಂಗಾಧರ್ ನಗರ ಅಲ್ಲಿ ಆಡಿಸ್ತಾ ಇದ್ದೀವಿ. ಜೊತೆಗೆ ಬಿಲಿಯರ್ಡ್ಸ್ ಅನ್ನ ಕರ್ನಾಟಕ ಜಿಮ್ಖಾನಾ ಅಸೋಸಿಯೇಷನ್ ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಡಿಸ್ತಾ ಇದ್ದೀವಿ. ಇದರಲ್ಲಿ ಸುಮಾರಿಗೆ 350 ಕ್ರೀಡಾಪಟುಗಳು, ವಾಲಂಟಿಯರ್ಸ್ ಆಗಿ 180 ಜನ, ಆಮೇಲೆ ನಮ್ಮ ಒಂದು ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಒಂದು 200 ಜನಕ್ಕಿಂತ ಹೆಚ್ಚಿಗೆ, ಅಂದ್ರೆ ಟೋಟಲ್ 800 ಜನ ಬಂದು ಸೇರ್ತಾ ಇದೆ. ಇವತ್ತಿನ ದಿವಸ ನಾವು ಎಲ್ಲಾ ಒಂದು ಕ್ರೀಡಾಕೂಟಗಳಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ವಿ. ಹಾಗೆ ನಾಳೆ ಸಾಯಂಕಾಲ ಒಂದು ಕ್ರೀಡೆಗಳಿಗೆ ಒಂದು ಉತ್ತೇಜನ ನೀಡಲಿ ಅಂತ ಹೇಳಿ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಕೂಡ ನಾಳೆ ಸಾಯಂಕಾಲ 6ರಿಂದ 9 ಗಂಟೆವರೆಗೂ ಅದನ್ನು ಕೂಡ ಅರೇಂಜ್ ಮಾಡ್ತೀವಿ. 13ನೇ ತಾರೀಕಿಗೆ ಸಮಾರೋಪ ಸಮಾರಂಭ. ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸಿ ಆ ಕಂಪನಿಗೆ ಒಂದು ಹೆಸರು ತಂದಂತ ಪ್ರತಿಭಾನ್ವಿತ ಆಟಗಾರರಿಗೆ ಮತ್ತು ಜೊತೆಗೆ ಕ್ರೀಡಾ ಸಾಧನೆ ಅಂತ ಎಸ್ಕಾಂ ವ್ಯಾಪ್ತಿಯಲ್ಲಿ ಬಂದಿರುವಂತ ಕ್ರೀಡಾ ಸಾಧನೆ ಮಾಡಿದಂತ ಕ್ರೀಡಾಪಟುಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು 13ನೇ ತಾರೀಕಿಗೆ ಇದೇ ಸವಾಯಿ ಗಂಧರ್ವ ಹಾಲ್ನಲ್ಲಿ ಸಾಯಂಕಾಲ 4 ಗಂಟೆಗೆ ಪ್ರಶಸ್ತಿ ಸಮಾರಂಭದಲ್ಲಿ ಆಯೋಜನೆ ಮಾಡಿದ್ದೇವೆ.
ಹುಬ್ಬಳ್ಳಿ ಯಂಗ್ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಹಾಕಿ ಮೈದಾನದಲ್ಲಿ ನಮ್ಮ ಈ ಬಾರಿ 2026ನೇ ಸಾಲಿನ ಅಂತರ್ ಕಂಪ್ನಿ ಹಾಕಿ, ಬಿಲಿಯರ್ಡ್ಸ್, ಕ್ರಿಕೆಟ್ ಮತ್ತು ಫುಟ್ಬಾಲ್ ಪಂದ್ಯಾವಳಿಗಳು ನಡೀತಾ ಇದ್ದು, ಇದು ನಮ್ಮ ರಾಷ್ಟ್ರೀಯ ಕ್ರೀಡೆಯಾದ ಹಾಕಿ ಯಂಗ್ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಹಾಕಿ ಮೈದಾನದಲ್ಲಿ ಬೆಂಗಳೂರು ಮತ್ತು ಹೆಸ್ಕಾಂ ತಂಡದ ನಡುವೆ ನಡೀತಾ ಇದೆ. ಇದು ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಿರೋದ್ರಿಂದ ಮತ್ತು ನಮಗೆ ಈ ಎಲ್ಲ ಸವಲತ್ತುಗಳನ್ನು ನೀಡಿದ ಹೆಸ್ಕಾಂ, ನಮ್ಮ ಮಾತೃ ಸಂಸ್ಥೆಯಾದ ಹೆಸ್ಕಾಂಗೆ ನಾವು ಹೆಸ್ಕಾಂ ಹಾಕಿ ತಂಡದ ವತಿಯಿಂದ ಮತ್ತು ಎಲ್ಲ ನಮ್ಮ ನೌಕರ ಸಂಘದ ವತಿಯಿಂದ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮಗೆ ಎಲ್ಲ ರೀತಿಯಿಂದನೂ ನಮಗೆಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಕಂಪನಿಯ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಕಂಪನಿಯ ಆಡಳಿತ ವರ್ಗಕ್ಕೆ ನನ್ನ ಹಾಕಿ ತಂಡದ ವತಿಯಿಂದ ಮತ್ತು ನೌಕರ ಸಂಘದ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. But it tossed up, but the first wicket is gone in front of the mid wicket. What a beautiful catch from Naveen. Big fish under the basket. Naveen ಅವರು ಅದ್ಭುತವಾದ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ. गुडमाल क्रिएशन होलसेल एंड रिटेल इन A to Z लेडीज वेयर बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, शॉप शिफ्टेड टू दुर्गत बेल मेन रोड बिसाइड सोहम ज्वेलर्स, दुर्गत बेल, हुबली। फॉर मोर इन्फॉर्मेशन कॉन्टैक्ट जावेद गुडमाल 9880774942।